ಬಸ್ಸಿನ ವ್ಯವಸ್ಥೆ ಬಗ್ಗೆ ನೀವೇ ಜಾಲತಾಣದಲ್ಲಿ ಹಾಕೊಂಡಿದ್ದೀರಾ? ಆ ಬಸ್ಸಿನ ಸವಾಸ ಕೇಳ್ಬಿಟ್ರೆ ನೀವು, ಯಾರ್ರಿ ಹೇಳೋರು ಕೇಳೋರು ಯಾರನ್ನ ಅವ್ರೆ? ಜನ ಇಲ್ಲಲ್ಲ, ನೀವು ನೋಡೋದು ಮಾರ್ಕೆಟ್ ಅಲ್ಲಿ ನೋಡ್ಬೇಕು, ಹೌಸಿಂಗ್ ಬೋರ್ಡ್ ಹತ್ರ ನೋಡ್ಬೇಕು. ಪಾಪ ಮಾರ್ಕೆಟ್ ಬರೋ ಜನ ಎಷ್ಟು ಪರದಾಡ್ತಾರೆ. AC ಬಸ್ ಹಾಕ್ಸಿದಾರೆ, ಎಷ್ಟು AC ಬಸ್ ಹಾಕ್ಸಿದ್ದಾರೆ? ಇವ್ರದೇ ಐತಲ್ರಿ, ಇವ್ರದೇ ಸರ್ಕಾರ ಅಲ್ವೇನ್ರಿ? ನಾನು ಸಿಂಗಾಪುರ ಮಾಡ್ಬಿಡ್ತೀನಿ ಅಂದ್ರಲ್ರಿ, ಎಲ್ರಿ ಮಾಡಿರೋದು ಸಿಂಗಾಪುರ? ಒಂದ್ ಬಸ್ ಡಿಪೋನಲ್ಲಿ ಕೆಟ್ಟಾಗಿರೋ ಬಸ್ಗೆ ಟೈರ್ ಹಾಕಕ್ಕಾಗ್ತಿಲ್ಲ, ಆ ಬಸ್ನ ಕರೆಕ್ಟಾಗಿ ರನ್ ಮಾಡಕ್ಕಾಗ್ತಿಲ್ಲ. ನಮ್ಮ ಮಾಮೂಲಿ ಡಿಪೋ ಬಸ್ ಡಿಪೋನಲ್ಲಿ ಎಷ್ಟು ಜನ ಕಂಡಕ್ಟರ್ ಕಮ್ ಡ್ರೈವರ್ ಇದ್ರಲ್ಲ, ಎಷ್ಟು ಜನ ಟ್ರಾನ್ಸ್ಫರ್ ತಗೊಂಡೋಗೋರು ಅಂತ ಮಾಹಿತಿ ಇದೆ? ಯಾಕೆ ತಗೊಂಡೋಗ್ತಾರೆ? ಇನ್ನಾರು ಓಡಿಸ್ಬೇಕು ಬಸ್ನ? ಪಾಪ ಅವ್ರು ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕೋತಾರಲ್ಲ, ಓಡಿಸ್ಲಿ ಬಂದಿ ಬಸ್ನ. ದೂರ ದೂರ ಬಸ್, ಹಳ್ಳಿಗೆಲ್ಲ ಹಳೆ ಬಸ್, 10-15 ಹೊಸ ಬಸ್ಗಳು ಬಿಟ್ಟವ್ರೆ. ನಾವು ಏನು ಸುಮ್ಮನೆ ಲಿಫ್ಟ್ ಮಾಡ್ತೀನಿ ಅಂದ್ರೆ ಅದು ಮಾಡಲಿಲ್ಲ. ಅದಕ್ಕೆ ಇದನ್ನೆಲ್ಲ ಆಡಳಿತ ಅಂತಾರ. ಅನುಭವಿಗಳು 5 ಸರಿ MLA ಆಗವ್ರೆ, ನಾವೇನ್ ಹೇಳಕ್ಕಾಯ್ತದೆ? ನಮ್ಗೇನು ಗೊತ್ತಿಲ್ಲ. ಜನ ನಮ್ಗೆ ನಿಂಗಿಸ್ಬಿಟ್ಟವ್ರೆ. ನಾವೇನೋ ಈ ಪಾಪ ಬಡವರು ಧ್ವನಿ ಇರೋರು ಕೇಳಕ್ಕೆ ಬಂದಿದ್ದೀವಿ, ಮಾಡಿದೀವಿ. ನಮಗೂ ಸಮಯ ಇದೆ, ನಾವು ತಾಳ್ಮೆಯಿಂದ ಇದ್ದೀವಿ. ನೆಕ್ಸ್ಟ್ ಸಭೆಯಿಂದ ಯಾವ ರೀತಿ ವರ್ತಿಸ್ತೀವಿ ಅಂತ ನಿಮಗೆ ಗೊತ್ತಾಗ್ತದೆ.